ವನ್ಯಜರ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಇದು ಕೂಡ್ಲಿಗಿ ತಾಲೂಕು ಕಚೇರಿಯ ಮುಂಭಾಗ. ನೋಡಿ, ರಜ್ಜು ರಾಡಿ ಇದ್ರೂ ಕೂಡ ಅಧಿಕಾರಿಗಳು ನೋಡಿದ್ರು ಕೂಡ ನೋಡ್ದಂಗೆ ಹೋಗ್ತಾ ಇದ್ದಾರೆ. ಇದು ದುಸ್ಥಿತಿ ಅಂತ ಹೇಳ್ಬೋದು. ಜನರಿಗೆ ಇಷ್ಟು ತೊಂದರೆ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ಮುಂಭಾಗ ಎಷ್ಟು ಅಜಾಗರೂಕತೆಯಿಂದ ಕಾಮಗಾರಿ ಮಾಡಿದ್ದಾರೆ ಅಂದರೆ, ಈ ಮಳೆ ಬಂದ ನೀರನ್ನು ಇಲ್ಲೇ ಮುಂದುವರೆದ ಭಾಗದಲ್ಲಿ ನಿಂತು ಸಾರ್ವಜನಿಕರಿಗೆ ಅಡ್ಡಾಡೋಕ್ಕೂ ಕೂಡ ಭಾಳ ತೊಂದರೆ ಆಗ್ತದೆ. ಈಗ ಡೆಂಗು ಜ್ವರ ಅವೆಲ್ಲ ಬಂದಿರೋದ್ರಿಂದ ದಯಮಾಡಿ ತಾಲೂಕು ದಂಡಾಧಿಕಾರಿಗಳು ಆದಷ್ಟು ಬೇಗನೆ ಇದನ್ನು ಬಗೆಹರಿಸಿ ಮುಂದೆ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ಸ್ಥಿತಿಯನ್ನು ಕಂಡುಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಿದ್ದೇವೆ. ನಮ್ಮ ಹೆಸರು ಶ್ರೀ ಮಂಜುನಾಥ್ ಅಂತೇಳಿ, ಪಟ್ಟಣ ಪಂಚಾಯತ್ ಸದಸ್ಯರು. ಸಾರ್ವಜನಿಕರ ಪರವಾಗಿ ನಾವು ಕೂಡ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಹೌದು ನೋಡಿ ವೀಕ್ಷಕರೇ, ಇಲ್ಲಿ ರಜ್ಜು ರಾಡಿ ಇದೆ. ತಾಲೂಕಾ ದಂಡಾಧಿಕಾರಿಗಳ ಜೀಪ್ ಕೂಡ ಅಲ್ಲೇ ನಿಂತಿದೆ. ಸಾರ್ವಜನಿಕರು ಅಲ್ಲೇ ಕೂತಿದ್ದಾರೆ, ಹೆಣ್ಮಕ್ಳು ಕೂತಿರ್ತಾರೆ. ಅವ್ರ ಕೆಲಸಕ್ಕಂತ ತಾಲೂಕು ಕಚೇರಿಗೆ ದಿನನಿತ್ಯ ಅವ್ರು ಬರ್ತಾರೆ. ಸೊ ಇಷ್ಟೊಂದು ರಜ್ಜು ರಾಡಿ ಇರೋಂಥ ವ್ಯವಸ್ಥೆ ನೀವಲ್ಲಿ ನೋಡಿರ್ಲಿಕ್ಕಿಲ್ಲ. ಇದೊಂದು ವಿಪರ್ಯಾಸ ಅಂತ ಹೇಳ್ಬೋದು. ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮನವಿ ಮಾಡ್ತೀವಿ ನಮ್ಮ ಒಂದು ಚಾನಲ್ ಪರವಾಗಿ. ವಯಸ್ಸಾದವ್ರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಲ್ಲಿ ಓಡಾಡಲಿಕ್ಕೆ ಅಂತ ನಿಮಗೆ ಕಾಣ್ತಾ ಇದೆ. ಅಲ್ಲೆಲ್ಲ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ. ನೋಡಿದ್ರೆ ರಜ್ಜು ರಾಡಿ ಹಾಗೆ ತಾಲೂಕಾ ಕಚೇರಿ ಮುಂದೆ ಇರತಕ್ಕಂಥದ್ದು ವಿಪರ್ಯಾಸ ಅಂತ ಹೇಳ್ಬೋದು ವೀಕ್ಷಕರೇ. ಬನ್ನಿ, ಇಲ್ಲಿ ಮತ್ತೊಬ್ಬರು ನಮಗೆ ಅವರ ಒಂದು ಸಮಸ್ಯೆನ ಹೇಳ್ಕೊಳ್ತಾ ಇದ್ದಾರೆ. ಅವ್ರ ಹತ್ರ ನಾವು ಮಾತಾಡ್ಸೋಣ ಇವಾಗ ವೀಕ್ಷಕರೇ. ಮತ್ತು ಈಗ ನೋಡ್ಬೋದು, ನೆಲಮಾಡಿ ಕಟ್ಟಡ ಏನು ಕರಿತೀವಲ್ಲ, ಅದು ತುಂಬ ಶುಭ್ರವಾಗೈತಿ. ಮೇಲ್ಗಡೆ 2 ಮತ್ತು 3ನೇ ಹಂತಕ್ಕೆ ಹೋಗ್ಬಿಟ್ರೆ ಧೂಳಿರ್ತಕ್ಕಂಥದ್ದು. ಮತ್ತು ಅಧಿಕಾರಿ ವರ್ಗನೇ ಹೇಳ್ತಕ್ಕಂಥ ಅಧಿಕಾರಿ ವರ್ಗಗಳೇ ಅವ್ರು ಡ್ಯೂಟಿ ಅವರ್ಸ್ ಬಿಟ್ಟಾಗ ಏನಾದರೂ ಮಾಡಲಿ, ಬಟ್ ಡ್ಯೂಟಿ ಅವರ್ಸಲ್ಲೇ ತಂಬಾಕು ಹಾಕ್ಕೊಂಡು ಕೂಡ್ತಕ್ಕಂಥದ್ದು, ಉಳ್ತಕ್ಕಂಥದ್ದಿದೆ. ಇದು ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ಇವರು ಸೇವೆಯನ್ನು ಇದು ಮಾಡ್ತಾರೆ ಗೊತ್ತಾಗ್ತಿಲ್ಲ ನನಗೆ. ಖಂಡಿತವಾಗಿಯೂ ತಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ಅಂಥವ್ರ ಮೇಲೆ ಸೂಕ್ತವಾಗಿರ್ತಕ್ಕಂತಹ ಒಂದು ನೋಟಿಸನ್ನು ಕೊಡ್ರಿ ಅಂತೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.